ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ನಾನಿವತ್ತು ಕಷಾಯನ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ಕೊಂಡ್ರೆ, ಈಗಂತೂ ತುಂಬಾ ಮಳೆ ಬರ್ತಾ ಇದೆ ಅಲ್ವಾ ಎಲ್ಲ ಕಡೆನೂ. ಈಗ ಕೆಮ್ಮು, ಶೀತ, ಜ್ವರ ಎಲ್ಲರಿಗೂ ಬಂದೇ ಬರ್ತಿದೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಷಾಯನ ಮಾಡಿಕೊಂಡು ಕುಡಿದ್ರೆ ಬೇಗನೆ ನಾವು ಹುಷಾರಾಗ್ತೀವಿ. ಅದಕ್ಕೋಸ್ಕರ ನಾನು ಕಷಾಯನ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡು ನಾನು ಇವತ್ತು ಕಷಾಯನ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡೋದಕ್ಕೆ ಇವಾಗಲೇ ನೋಡ್ಕೊಂಡು ಬರೋಣ. ನೋಡಿ, ಮೊದಲನೇದಾಗಿ ನಾನು ಇದಕ್ಕೆ ಹಸಿ ಶುಂಠಿನ ಯೂಸ್ ಮಾಡ್ತಿಲ್ಲ, ಒಣ ಶುಂಠಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಹಾಗೆಯೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ನೋಡಿ ಚಿಕ್ಕ ಗಾತ್ರದ್ದು ಅರಿಶಿಣದ ಬೇರು ತೊಗೊಂಡಿದ್ದೀನಿ, ಅಂದರೆ ಅರಿಶಿಣದ ಕೊನೆ ತೊಗೊಂಡಿದ್ದೀನಿ. ಹಾಗೆಯೇ 4 ಲವಂಗ ತೊಗೊಂಡಿದ್ದೀನಿ, 6 7 ಮೆಣಸು ತೊಗೊಂಡಿದ್ದೀನಿ. ಇದಿಷ್ಟಾದರೆ ನಮಗೆ ಸಾಕು ಪೌಡರ್ ಮಾಡ್ಕೊಳ್ಳೋದಕ್ಕೆ. ಇವಾಗ ನೋಡಿ, ನಾನು ಮೊದಲನೇದಾಗಿ ಒಂದು ಕುಟಾಣಿ ಒಳಗೆ ಒಣ ಶುಂಠಿನ ಹಾಕ್ಕೊಂಡು ನಾನು ಕುಟ್ಕೊಳ್ತೀನಿ. ಇದು ಜಾಸ್ತಿ ಏನು ಪೌಡ್ರ್ ಬೇಡ ನಮಗೆ, ಈ ರೀತಿಯಾಗಿ ಇದ್ರೆ ಸಾಕು. ಇವಾಗ ನೆಕ್ಸ್ಟ್ ನೋಡಿ, ಇದಾಗಿದ ನಂತರ ಇದಕ್ಕೆ ನಾನು ಉಳಿದಿದ್ದೆಲ್ಲ ಸಾಮಗ್ರಿ ಹಾಕ್ಕೊಂಡು ಕುಟ್ಕೊಳ್ತೀನಿ. ಇದನ್ನು ಹಾಗೆಯೇ ಕುಟ್ಕೊಳ್ತೀನಿ. ಇದನ್ನು ನಾನೇನು ಜಾಸ್ತಿ ಪೌಡ್ರ್ ಏನು ಮಾಡ್ಕೊಳ್ಳಲ್ಲ. ಅದೆಷ್ಟು ಮಾಡ್ಕೊಂಡಿದ್ದೆ ನೋಡಿ ಅಷ್ಟೇ ಮಾಡ್ಕೊಂಡಿದ್ದು. ಜಸ್ಟ್ ಇದು ಕುದಿಯೋಕ್ಕಿಟ್ರೆ ಅಷ್ಟೇ, ಇದ್ರ ಒಳಗಿಂದ ರಸ ಬರಲಿ ಅಂತ ಅಷ್ಟೇ. ನೋಡಿ, ಇದಿಷ್ಟ ಆಗಿದೆ ಅಲ್ವಾ. ಇವಾಗ ನೆಕ್ಸ್ಟಿಗೆ ನೋಡಿ, ನಾನೀಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಟೀ ಮಾಡೋ ಪಾತ್ರೆನ. ಅದಕ್ಕೆ ನಾನು 1 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕುಟಾಣಿ ಒಳಗೆ ಕುಟ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ, ಇದಾಗಿದ ನಂತರ ನಾನು ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ. ಈಗ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ, ಮೀಡಿಯಮ್ ಉರಿ ಇಟ್ಕೊಂಡು. ಈಗ ನಾನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಕುದಿಯೋಕೆ ಇಟ್ಕೊಂಡಿದ್ದೀನಲ್ಲ, ಇದು ಒಂದು ಕುದಿ ಬರೋ ತನಕ ಹಾಗೆ ಬಿಟ್ಕೊಂಡಿದ್ದೆ. ಒಂದು ಕುದಿ ಬಂದಿದೆ. ಈ ಸಮಯಕ್ಕೆ ನಾನು 1 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ಈಗ ಚೆನ್ನಾಗಿ ನಾನು ಕುದಿಸ್ಕೊಳ್ತೀನಿ. ಇದು ಎಷ್ಟು ತನಕ ಕುದ್ಕೊಳ್ಬೇಕು ಅಂತಂದರೆ, ಈ ನೀರು ನಾನು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಅಲ್ವಾ, ಈ ನೀರು ಅರ್ಧ ಗ್ಲಾಸ್ ನೀರು ಬರೋ ತನಕನೂ ಹಾಗೇ ಕುದಿಸ್ಕೊಳ್ತೀನಿ ನೋಡಿ. ಈಗಂತೂ ಕುದಿ ಬಂದಿದೆ. ಈಗ ಇನ್ನೊಂದು ಸ್ವಲ್ಪ ನಾನು ಕುದಿಯೋಕೆ ಇಡ್ತೀನಿ. ಇದು ಇನ್ನೂ ಅರ್ಧ ಗ್ಲಾಸ್ ಬರಬೇಕು, ಅಲ್ಲಿ ತನಕ ಕುದಿಸ್ಕೊಳ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ನೋಡಿದ್ರಲ್ಲ. ಈ ರೀತಿಯಾಗಿ ನಾನು ಕುದಿಸ್ಕೊಂಡಿದ್ದೀನಿ, ಅರ್ಧ ಗ್ಲಾಸ್ ಬಂದಿದೆ. ಇವಾಗ ಇದಕ್ಕೆ ನಾನು ಹಾಲನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದು ಹಾಲು ಹಾಕಿದ ನಂತರ ನೋಡಿ 2 ನಿಮಿಷ ಅಷ್ಟೇ ಕುದಿಸ್ಕೊಂಡು ನಾನೀಗ ಸರ್ವ್ ಮಾಡ್ಕೊಳ್ತೀನಿ. ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ ನೋಡಿ. ಇವಾಗ ನಾನು ಒಂದು ಕಪ್ ಇಟ್ಕೊಂಡಿದ್ದೀನಿ, ಟೀ ಕುಡಿಯೋ ಕಪ್ ಒಳಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಷಾಯ ಅಂತೂ ರೆಡಿಯಾಗಿದೆ. ಈ ರೀತಿಯಾಗಿ ನೀವು ಕಷಾಯನ ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ, ಬೇಗನೆ ಹುಷಾರಾಗ್ತೀರಾ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನೋಡಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಷಾಯ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. Thank you for the watching. Okay, bye bye.